ಕಳೆದ 2 ದಿನದ ಹಿಂದೆ ನಾವು ಹಾವೇರಿ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದ ಸಂಘಟನಾ ಕಾರ್ಯದರ್ಶಿಯಾದಂತ ಸೀತಾರಾಮ್ ಗುಂಡಪ್ಪನವರ ನೇತೃತ್ವದಲ್ಲಿ ನಾವು ನಿಮ್ಮ ಪೌರ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ನಾವು ನಿಮಗೆ ಬೆಂಬಲವಾಗಿ ಇದ್ದೇವೆ ಅಂತ ಹೇಳಿ ಅವತ್ತು ನಾವು ನಮ್ಮ ನೇತೃತ್ವದಲ್ಲಿ ಬೆಂಬಲವನ್ನು ಸೂಚಿಸಿ ನಂತರ ನಿನ್ನೆ ಬೆಂಗಳೂರಿಗೆ ಹೋಗಿ ನಾವು ಸಂಬಂಧಪಟ್ಟ ಇಲಾಖೆಗೆ ಮನವಿಯನ್ನು ಕೂಡ ಕೊಟ್ಟು ಬಂದಿದ್ದೇವೆ. ದಯಮಾಡಿ ಇವತ್ತು ನಿರಂತರವಾಗಿ ಶೋಷಣೆಗೆ ಒಳಗಾದಂತ ಕಾರ್ಮಿಕರಿಗೆ ಅನ್ಯಾಯ ಆಗುತ್ತಿದ್ದರೂ ಕೂಡ ಸರ್ಕಾರ ಕಣ್ಣು ಮುಚ್ಕೊಂಡು ಕುಳಿತದೆ. ಯಾಕಪ್ಪ ಅಂದ್ರೆ ಇವತ್ತು 4 ಗಂಟೆಗೆ ಬೆಳಗ್ಗೆ ಮುಂಜಾನೆ ಎದ್ದು ನಿರಂತರವಾಗಿ ನಗರವನ್ನು ಸ್ವಚ್ಛ ಮಾಡಿ ಸಾಂಕ್ರಾಮಿಕ ರೋಗದಿಂದ ದೂರವನ್ನು ಇಡ್ತಕ್ಕಂಥ ಜನಗಳನ್ನ ಪೌರ ಕಾರ್ಮಿಕರಿಗೆ ಸಂಪೂರ್ಣವಾಗಿ ಸರ್ಕಾರ ನಿರ್ಲಕ್ಷ್ಯ ಭಾವನೆ ತೋರಿದೆ. ಯಾಕಪ್ಪ ಅಂದ್ರೆ ಇವತ್ತು ಸರ್ಕಾರ ಕೂಡ ಇವರ ಕುಂದುಕೊರತೆಗಳನ್ನ ಈಡೇರಿಸಿ ನಿರಂತರವಾಗಿ ದುಡಿತಕ್ಕಂಥ ವರ್ಗಕ್ಕೆ ನ್ಯಾಯವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಸರ್ಕಾರ ಕೈಗೊಳ್ಳಬೇಕಾಗಿತ್ತು. ಆದ್ರೆ ಮಾನ ಮರ್ಯಾದೆ ನಾಚಿಕೆ ಬಿಟ್ಟು ಸರ್ಕಾರ ಇವತ್ತು ಇವರ ಬೇಡಿಕೆಗಳಿಗೆ ನಿರ್ಲಕ್ಷ್ಯ ಭಾವನೆ ತೋರ್ತಾ ಇದೆ. ನಾವು ಇದನ್ನ ಸಂಪೂರ್ಣವಾಗಿ ಕರ್ನಾಟಕದಾದ್ಯಂತ ಖಂಡಿಸ್ತೇವೆ. ಯಾಕಪ್ಪ ಅಂದ್ರೆ ಇವತ್ತು ಬೆಳಗ್ಗೆ ನಾನೆಲ್ಲ ನಗರವನ್ನು ಅಡ್ಡಾಡ್ಕೊಂಡು ಬಂದ್ರೆ ಎಲ್ಲ ಸಾಂಕ್ರಾಮಿಕವಾಗಿ ಎಲ್ಲ ಏನು ಕಸ ಅಲ್ಲಲ್ಲೇ ಸಾಕಷ್ಟು ಬಿದ್ದಿದೆ. ಈಗಾಗಲೇ ಕರ್ನಾಟಕದಲ್ಲಿ ಕೋವಿಡ್ ಹೆಚ್ಚಿಗೆ ಆಗ್ತಾ ಇದೆ ಅಂತಂದು ಆರೋಗ್ಯ ಇಲಾಖೆಯರು ಮುನ್ಸೂಚನೆ ಕೊಡ್ತಾ ಇದ್ದಾರೆ. ಇದರ ಮುನ್ನೆಲೆಯಾಗಿ ಸರ್ಕಾರ ಕೂಡ ಇದನ್ನ ಎಚ್ಚರಿಕೆ ವಹಿಸಿ ಆಗ್ತಕ್ಕಂಥ ತೊಂದರೆಗಳನ್ನ ಸರಿಪಡಿಸಬೇಕಾಗಿತ್ತು. ಆದ್ರೆ ಈಗಾಗಲೇ ಏನು ತಾಲೂಕಿನ ನಗರದಲ್ಲಿ ಆಗ್ತಕ್ಕಂಥ ಸಮಸ್ಯೆಯನ್ನ ನಾನು ಮಾಧ್ಯಮದ ಮುಖಾಂತರ ಬೆಳಗ್ಗೆನೆ ಸಂದೇಶವನ್ನ ರವಾನೆ ಮಾಡಿ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಹೋಗ್ಲಿಲ್ಲ ಅಂದ್ರೆ ನಾವು ನಿರಂತರ ರಾಜ್ಯದಾದ್ಯಂತ ದೊಡ್ಡ ಪ್ರಮಾಣದ ಹೋರಾಟವನ್ನ ಹಮ್ಮಿಕೊಳ್ಬೇಕಾಗುತ್ತೆ ಅಂತಂದು ಸರ್ಕಾರಕ್ಕೆ ಈ ಹೋರಾಟದ ಮುಖಾಂತರಕ್ಕೆ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇವತ್ತು ನಿರಂತರವಾಗಿ ಕೆಲಸ ಮಾಡಿರ್ತಕ್ಕಂಥ ವರ್ಗಕ್ಕೆ ಅನ್ಯಾಯ ಮಾಡಿ ಇವರು ಎಸಿ ರೂಮಲ್ಲಿ ಮತ್ತು ವಿದೇಶಿಗಳಲ್ಲಿ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ರಾಜಕಾರಣಿಗಳು. ಹಾಗಾಗಿ ನಮ್ಮ ಪೌರ ಕಾರ್ಮಿಕರು ಯಾವುದೇ ನೋವುಗಳನ್ನು ಬದಿಗೊತ್ತಿ ತಾವುಗಳು ನಿರಂತರವಾಗಿ ಕೆಲಸ ಮಾಡ್ತಕ್ಕಂಥ ಏನು ಪೌರ ಕಾರ್ಮಿಕರು ಏನು ಕೋಟಿಗಟ್ಟಲೆ ನಿಮಗೆ ಪಗಾರ ಕೊಡಿ ಅಂತ ಕೇಳ್ತಾ ಇಲ್ಲ. ಅವರಿಗೆ ಸರಿಯಾದಂತೆ ದುಡಿತಕ್ಕಂಥ ವರ್ಗಕ್ಕೆ ವೇತನವನ್ನು ಕೊಡ್ರಿ, ಸಂಜೀವಿನ ಆರೋಗ್ಯ ಇವನು ಕೊಡ್ರಿ, ಮತ್ತೆ ಏನು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಕಾಯ್ಕೊಳಿಸ್ರಿ ಅಂತ ಹೇಳಿ ಕೆಲವು ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟಕ್ಕೆ ಕುಳಿತರೂ ಕೂಡ ಯಾವುದೇ ನಮಗೆ ಅದಕ್ಕೂ ಸಂಬಂಧವಿಲ್ಲ ಅಂತ ವರ್ತನೆ ಮಾಡ್ತಕ್ಕಂಥ ಸರ್ಕಾರಕ್ಕೆ ಈ ಮೂಲಕ ಧಿಕ್ಕಾರವನ್ನು ನಾವು ಕೂಗ್ತಾ ಇದ್ದೇವೆ. ಕೂಡಲೇ ತಾವು ಸರ್ಕಾರ ತತ್ಕ್ಷಣವೇ ಕ್ರಮ ಕೈಗೊಂಡು ಇವರ ಬೇಡಿಕೆಗಳನ್ನು ಈಡೇರಿಸಬೇಕಂತ ಈ ಮೂಲಕ ಸರ್ಕಾರಕ್ಕೆ ಅಸ್ವತೆಯ ಮಾಡಿ ಕಾರ್ಮಿಕರ ಪರವಾಗಿ ಕಾರ್ಮಿಕರಿಗೆ ಬೆಂಬಲವನ್ನು ಕೊಡ್ತಾ ಏನು ಕಾರ್ಮಿಕರು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೆ ನನ್ನ 4 ಮಾತನ್ನು ವಂದಿಸಿ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಇರ್ತವೆ ಅಂತ ಹೇಳಿ ನಾನು ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಕರ್ನಾಟಕ. ಕಾರ್ಮಿಕರನ್ನು ನಿರ್ಲಕ್ಷ್ಯ ಮಾಡ್ತಿರುವಂತ ರಾಜ್ಯ ಸರ್ಕಾರಕ್ಕೆ ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಪೌರ ಕಾರ್ಮಿಕರನ್ನು ನಿರ್ಲಕ್ಷ್ಯ ಮಾಡ್ತಿರುವ ರಾಜ್ಯ ಸರ್ಕಾರಕ್ಕೆ, ಪೌರ ಕಾರ್ಮಿಕರನ್ನು ನಿರ್ಲಕ್ಷ್ಯ ಮಾಡ್ತಿರುವ ರಾಜ್ಯ ಸರ್ಕಾರಕ್ಕೆ
ದಿನನಿತ್ಯಂತೆ ದುಡಿದುಕೊಂಡು ಬರ್ತಕ್ಕಂಥ ಪೌರ ಕಾರ್ಮಿಕರು ಸತತ 4 ದಿವಸ ಇವತ್ತು ಪ್ರತಿಭಟನೆ ನಿರಂತರವಾಗಿ ನಡೀತಾ ಇದೆ. ಅದರ ಒಂದು ಹಿನ್ನೆಲೆಯಲ್ಲಿ ನಾವು ರೈತ ಸಂಘಟನೆ ಮತ್ತು ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷನಾಗಿ ಕಳೆದ 2 ದಿನದ ಹಿಂದೆ ನಾವು ಹಾವೇರಿ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದ ಸಂಘಟನಾ ಕಾರ್ಯದರ್ಶಿಯಾದಂತ ಸೀತಾರಾಮ್ ಗುಂಡಪ್ಪನವರ ನೇತೃತ್ವದಲ್ಲಿ ನಾವು ನಿಮ್ಮ ಪೌರ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ನಾವು ನಿಮಗೆ ಬೆಂಬಲವಾಗಿ ಇದ್ದೇವೆ ಅಂತ ಹೇಳಿ ಅವತ್ತು ನಾವು ನಮ್ಮ ನೇತೃತ್ವದಲ್ಲಿ ಬೆಂಬಲವನ್ನು ಸೂಚಿಸಿ ನಂತರ ನಿನ್ನೆ ಬೆಂಗಳೂರಿಗೆ ಹೋಗಿ ನಾವು ಸಂಬಂಧಪಟ್ಟ ಇಲಾಖೆಗೆ ಮನವಿಯನ್ನು ಕೂಡ ಕೊಟ್ಟು ಬಂದಿದ್ದೇವೆ. ದಯಮಾಡಿ ಇವತ್ತು ನಿರಂತರವಾಗಿ ಶೋಷಣೆಗೆ ಒಳಗಾದಂತ ಕಾರ್ಮಿಕರಿಗೆ ಅನ್ಯಾಯ ಆಗುತ್ತಿದ್ದರೂ ಕೂಡ ಸರ್ಕಾರ ಕಣ್ಮುಚ್ಕೊಂಡು ಕುಳಿತದೆ. ಯಾಕಪ್ಪ ಅಂದ್ರೆ ಇವತ್ತು 4 ಗಂಟೆಗೆ ಬೆಳಗ್ಗೆ ಮುಂಜಾನೆ ಎದ್ದು ನಿರಂತರವಾಗಿ ನಗರವನ್ನು ಸ್ವಚ್ಛ ಮಾಡಿ ಸಾಂಕ್ರಾಮಿಕ ರೋಗದಿಂದ ದೂರವನ್ನು ಇಡ್ತಕ್ಕಂಥ ಜನಗಳನ್ನ ಪೌರ ಕಾರ್ಮಿಕರಿಗೆ ಸಂಪೂರ್ಣವಾಗಿ ಸರ್ಕಾರ ನಿರ್ಲಕ್ಷ್ಯ ಭಾವನೆ ತೋರಿದೆ. ಯಾಕಪ್ಪ ಅಂದ್ರೆ ಇವತ್ತು ಸರ್ಕಾರ ಕೂಡ ಇವರ ಕುಂದುಕೊರತೆಗಳನ್ನ ಈಡೇರಿಸಿ ನಿರಂತರವಾಗಿ ದುಡ್ತಕ್ಕಂಥ ವರ್ಗಕ್ಕೆ ನ್ಯಾಯವನ್ನ ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಸರ್ಕಾರ ಕೈಗೊಳ್ಳಬೇಕಾಗಿತ್ತು. ಆದ್ರೆ ಮಾನ ಮರ್ಯಾದೆ ನಾಚಿಕೆ ಬಿಟ್ಟು ಸರ್ಕಾರ ಇವತ್ತು ಇವರ ಬೇಡಿಕೆಗಳಿಗೆ ನಿರ್ಲಕ್ಷ್ಯ ಭಾವನೆ ತೋರ್ತಾ ಇದೆ. ನಾವು ಇದನ್ನ ಸಂಪೂರ್ಣವಾಗಿ ಕರ್ನಾಟಕದಾದ್ಯಂತ ಖಂಡಿಸ್ತೇವೆ. ಯಾಕಪ್ಪ ಅಂದ್ರೆ ಇವತ್ತು ಬೆಳಗ್ಗೆ ನಾನೆಲ್ಲ ನಗರವನ್ನು ಅಡ್ಡಾಡ್ಕೊಂಡು ಬಂದ್ವಿ. ಎಲ್ಲ ಸಾಂಕ್ರಾಮಿಕವಾಗಿ ಎಲ್ಲ ಏನು ಕಸ ಅಲ್ಲಲ್ಲೇ ಸಾಕಷ್ಟು ಬಿದ್ದಿದೆ. ಈಗಾಗಲೇ ಕರ್ನಾಟಕದಲ್ಲಿ ಕೋವಿಡ್ ಹೆಚ್ಚಿಗೆ ಆಗ್ತದೆ ಅಂತಂದು ಆರೋಗ್ಯ ಇಲಾಖೆಯರು ಮುನ್ಸೂಚನೆ ಕೊಡ್ತಾ ಇದ್ದಾರೆ. ಇದರ ಮುನ್ನೆಲೆಯಾಗಿ